ವಂಚಕೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ದಯಾನಂದ ಲಿಂಗೇಗೌಡ ಅನ್ನೋರು ದೂರನ್ನ ನೀಡಿದ್ರು. ಆ ದೂರಿನ ಆಧಾರದ ಮೇಲೆ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಸೇರಿ 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಸ್ನೇಹಿತ ಡಿಪಿ ರಮೇಶ್ ಮೂಲಕ ಐಶ್ವರ್ಯ ಪರಿಚಯ ಆಗಿರ್ತಾರೆ. ಡಿಕೆ ಸುರೇಶನ ಹೆಸರು ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಇಲ್ಲಿಯೂ ಕೂಡ ವಂಚನೆ ಮಾಡಿರುವ ಆರೋಪ ಈಗ ಕೇಳಿ ಬಂದಿರೋದು. ದೂರಿನಲ್ಲಿ ಎಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮದ ಹೆಸರಲ್ಲಿ ಹಣ ಪಡೆದು ಮೋಸ ಮಾಡಿದ್ದಾರೆ. ಸಿನಿಮಾ ಸೀರಿಯಲ್ಗೆ ಹಣ ಹೂಡಿಕೆ ಮಾಡ್ತೀವಿ ಅಂತ ಆಮಿಷ ಒಡ್ಡಿ ಅಲ್ಲಿಯೂ ಕೂಡ ಲಪಟಿಸಿರೋದು ವಿಚಾರ ಗೊತ್ತಾಗ್ತಾ ಇದೆ. ಹಣ ವಾಪಸ್ ಕೇಳಿದರೆ ಐಶ್ವರ್ಯ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆ ಹಾಕ್ತಾ ಇದ್ರು ಅನ್ನುವಂತಹ ವಿಚಾರವನ್ನು ಈ ಲಿಂಗೇಗೌಡ ಅನ್ನೋರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರ ದೂರಿನ ಅನ್ವಯ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಒಟ್ಟು 3 ಎಫ್ಐಆರ್ಗಳು ದಾಖಲಾದಂಗಾಯಿತು ಈ ವಂಚಕಿ ಐಶ್ವರ್ಯ ಗೌಡ ವಿರುದ್ಧ. ವಂಚಕೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ದಯಾನಂದ ಲಿಂಗೇಗೌಡ ಅನ್ನೋರು ದೂರನ್ನ ನೀಡಿದ್ರು. ಆ ದೂರಿನ ಆಧಾರದ ಮೇಲೆ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಸೇರಿ 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಸ್ನೇಹಿತ ಡಿಪಿ ರಮೇಶ್ ಮೂಲಕ ಐಶ್ವರ್ಯ ಪರಿಚಯ ಆಗಿರ್ತಾರೆ. ಡಿಕೆ ಸುರೇಶನ ಹೆಸರು ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಇಲ್ಲಿಯೂ ಕೂಡ ವಂಚನೆ ಮಾಡಿರುವ ಆರೋಪ ಈಗ ಕೇಳಿ ಬಂದಿರೋದು. ದೂರಿನಲ್ಲಿ ಎಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮದ ಹೆಸರಲ್ಲಿ ಹಣ ಪಡೆದು ಮೋಸ ಮಾಡಿದ್ದಾರೆ. ಸಿನಿಮಾ ಸೀರಿಯಲ್ಗೆ ಹಣ ಹೂಡಿಕೆ ಮಾಡ್ತೀವಿ ಅಂತ ಆಮಿಷ ಒಡ್ಡಿ ಅಲ್ಲಿಯೂ ಕೂಡ ಲಪಟಿಸಿರೋದು ವಿಚಾರ ಗೊತ್ತಾಗ್ತಾ ಇದೆ. ಹಣ ವಾಪಸ್ ಕೇಳಿದರೆ ಐಶ್ವರ್ಯ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆ ಹಾಕ್ತಾ ಇದ್ರು ಅನ್ನುವಂತಹ ವಿಚಾರವನ್ನು ಈ ಲಿಂಗೇಗೌಡ ಅನ್ನೋರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರ ದೂರಿನ ಅನ್ವಯ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಒಟ್ಟು 3 ಎಫ್ಐಆರ್ಗಳು ದಾಖಲಾದಂಗಾಯಿತು ಈ ವಂಚಕಿ ಐಶ್ವರ್ಯ ಗೌಡ ವಿರುದ್ಧ. ವಂಚಕೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ದಯಾನಂದ ಲಿಂಗೇಗೌಡ ಅನ್ನೋರು ದೂರನ್ನ ನೀಡಿದ್ರು. ಆ ದೂರಿನ ಆಧಾರದ ಮೇಲೆ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಸೇರಿ 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಸ್ನೇಹಿತ ಡಿಪಿ ರಮೇಶ್ ಮೂಲಕ ಐಶ್ವರ್ಯ ಪರಿಚಯ ಆಗಿರ್ತಾರೆ. ಡಿಕೆ ಸುರೇಶನ ಹೆಸರು ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಇಲ್ಲಿಯೂ ಕೂಡ ವಂಚನೆ ಮಾಡಿರುವ ಆರೋಪ ಈಗ ಕೇಳಿ ಬಂದಿರೋದು. ದೂರಿನಲ್ಲಿ ಎಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮದ ಹೆಸರಲ್ಲಿ ಹಣ ಪಡೆದು ಮೋಸ ಮಾಡಿದ್ದಾರೆ. ಸಿನಿಮಾ ಸೀರಿಯಲ್ಗೆ ಹಣ ಹೂಡಿಕೆ ಮಾಡ್ತೀವಿ ಅಂತ ಆಮಿಷ ಒಡ್ಡಿ ಅಲ್ಲಿಯೂ ಕೂಡ ಲಪಟಿಸಿರೋದು ವಿಚಾರ ಗೊತ್ತಾಗ್ತಾ ಇದೆ. ಹಣ ವಾಪಸ್ ಕೇಳಿದರೆ ಐಶ್ವರ್ಯ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆ ಹಾಕ್ತಾ ಇದ್ರು ಅನ್ನುವಂತಹ ವಿಚಾರವನ್ನು ಈ ಲಿಂಗೇಗೌಡ ಅನ್ನೋರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರ ದೂರಿನ ಅನ್ವಯ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಒಟ್ಟು 3 ಎಫ್ಐಆರ್ಗಳು ದಾಖಲಾದಂಗಾಯಿತು ಈ ವಂಚಕಿ ಐಶ್ವರ್ಯ ಗೌಡ ವಿರುದ್ಧ. ವಂಚಕೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ದಯಾನಂದ ಲಿಂಗೇಗೌಡ ಅನ್ನೋರು ದೂರನ್ನ ನೀಡಿದ್ರು. ಆ ದೂರಿನ ಆಧಾರದ ಮೇಲೆ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಸೇರಿ 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಸ್ನೇಹಿತ ಡಿಪಿ ರಮೇಶ್ ಮೂಲಕ ಐಶ್ವರ್ಯ ಪರಿಚಯ ಆಗಿರ್ತಾರೆ. ಡಿಕೆ ಸುರೇಶನ ಹೆಸರು ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಇಲ್ಲಿಯೂ ಕೂಡ ವಂಚನೆ ಮಾಡಿರುವ ಆರೋಪ ಈಗ ಕೇಳಿ ಬಂದಿರೋದು. ದೂರಿನಲ್ಲಿ ಎಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮದ ಹೆಸರಲ್ಲಿ ಹಣ ಪಡೆದು ಮೋಸ ಮಾಡಿದ್ದಾರೆ. ಸಿನಿಮಾ ಸೀರಿಯಲ್ಗೆ ಹಣ ಹೂಡಿಕೆ ಮಾಡ್ತೀವಿ ಅಂತ ಆಮಿಷ ಒಡ್ಡಿ ಅಲ್ಲಿಯೂ ಕೂಡ ಲಪಟಿಸಿರೋದು ವಿಚಾರ ಗೊತ್ತಾಗ್ತಾ ಇದೆ. ಹಣ ವಾಪಸ್ ಕೇಳಿದರೆ ಐಶ್ವರ್ಯ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆ ಹಾಕ್ತಾ ಇದ್ರು ಅನ್ನುವಂತಹ ವಿಚಾರವನ್ನು ಈ ಲಿಂಗೇಗೌಡ ಅನ್ನೋರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರ ದೂರಿನ ಅನ್ವಯ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಒಟ್ಟು 3 ಎಫ್ಐಆರ್ಗಳು ದಾಖಲಾದಂಗಾಯಿತು ಈ ವಂಚಕಿ ಐಶ್ವರ್ಯ ಗೌಡ ವಿರುದ್ಧ.
ವಂಚಕೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ದಯಾನಂದ ಲಿಂಗೇಗೌಡ ಅನ್ನೋರು ದೂರನ್ನ ನೀಡಿದ್ರು. ಆ ದೂರಿನ ಆಧಾರದ ಮೇಲೆ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಸೇರಿ 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಸ್ನೇಹಿತ ಡಿಪಿ ರಮೇಶ್ ಮೂಲಕ ಐಶ್ವರ್ಯ ಪರಿಚಯ ಆಗಿರ್ತಾರೆ. ಡಿಕೆ ಸುರೇಶನ ಹೆಸರು ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಇಲ್ಲಿಯೂ ಕೂಡ ವಂಚನೆ ಮಾಡಿರುವ ಆರೋಪ ಈಗ ಕೇಳಿ ಬಂದಿರೋದು. ದೂರಿನಲ್ಲಿ ಎಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮದ ಹೆಸರಲ್ಲಿ ಹಣ ಪಡೆದು ಮೋಸ ಮಾಡಿದ್ದಾರೆ. ಸಿನಿಮಾ ಸೀರಿಯಲ್ಗೆ ಹಣ ಹೂಡಿಕೆ ಮಾಡ್ತೀವಿ ಅಂತ ಆಮಿಷ ಒಡ್ಡಿ ಅಲ್ಲಿಯೂ ಕೂಡ ಲಪಟಿಸಿರೋದು ವಿಚಾರ ಗೊತ್ತಾಗ್ತಾ ಇದೆ. ಹಣ ವಾಪಸ್ ಕೇಳಿದರೆ ಐಶ್ವರ್ಯ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆ ಹಾಕ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಈ ಲಿಂಗೇಗೌಡ ಅನ್ನೋರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರ ದೂರಿನ ಅನ್ವಯ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಒಟ್ಟು 3 ಎಫ್ಐಆರ್ಗಳು ದಾಖಲಾದಂಗಾಯಿತು ಈ ವಂಚಕಿ ಐಶ್ವರ್ಯ ಗೌಡ ವಿರುದ್ಧ. ವಂಚಕೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ದಯಾನಂದ ಲಿಂಗೇಗೌಡ ಅನ್ನೋರು ದೂರನ್ನ ನೀಡಿದ್ರು. ಆ ದೂರಿನ ಆಧಾರದ ಮೇಲೆ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಸೇರಿ 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಸ್ನೇಹಿತ ಡಿಪಿ ರಮೇಶ್ ಮೂಲಕ ಐಶ್ವರ್ಯ ಪರಿಚಯ ಆಗಿರ್ತಾರೆ. ಡಿಕೆ ಸುರೇಶನ ಹೆಸರು ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಇಲ್ಲಿಯೂ ಕೂಡ ವಂಚನೆ ಮಾಡಿರುವ ಆರೋಪ ಈಗ ಕೇಳಿ ಬಂದಿರೋದು. ದೂರಿನಲ್ಲಿ ಎಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮದ ಹೆಸರಲ್ಲಿ ಹಣ ಪಡೆದು ಮೋಸ ಮಾಡಿದ್ದಾರೆ. ಸಿನಿಮಾ ಸೀರಿಯಲ್ಗೆ ಹಣ ಹೂಡಿಕೆ ಮಾಡ್ತೀವಿ ಅಂತ ಆಮಿಷ ಒಡ್ಡಿ ಅಲ್ಲಿಯೂ ಕೂಡ ಲಪಟಿಸಿರೋದು ವಿಚಾರ ಗೊತ್ತಾಗ್ತಾ ಇದೆ. ಹಣ ವಾಪಸ್ ಕೇಳಿದರೆ ಐಶ್ವರ್ಯ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆ ಹಾಕ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಈ ಲಿಂಗೇಗೌಡ ಅನ್ನೋರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರ ದೂರಿನ ಅನ್ವಯ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಒಟ್ಟು 3 ಎಫ್ಐಆರ್ಗಳು ದಾಖಲಾದಂಗಾಯಿತು ಈ ವಂಚಕಿ ಐಶ್ವರ್ಯ ಗೌಡ ವಿರುದ್ಧ. ವಂಚಕೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಒಟ್ಟು 3 ಎಫ್ಐಆರ್ಗಳು ದಾಖಲಾದಂಗಾಯಿತು ಈ ವಂಚಕಿ ಐಶ್ವರ್ಯ ಗೌಡ ವಿರುದ್ಧ. ವಂಚಕೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ದಯಾನಂದ ಲಿಂಗೇಗೌಡ ಅನ್ನೋರು ದೂರನ್ನ ನೀಡಿದ್ರು. ಆ ದೂರಿನ ಆಧಾರದ ಮೇಲೆ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಸೇರಿ 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಸ್ನೇಹಿತ ಡಿಪಿ ರಮೇಶ್ ಮೂಲಕ ಐಶ್ವರ್ಯ ಪರಿಚಯ ಆಗಿರ್ತಾರೆ. ಡಿಕೆ ಸುರೇಶನ ಹೆಸರು ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಇಲ್ಲಿಯೂ ಕೂಡ ವಂಚನೆ ಮಾಡಿರುವ ಆರೋಪ ಈಗ ಕೇಳಿ ಬಂದಿರೋದು. ದೂರಿನಲ್ಲಿ ಎಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮದ ಹೆಸರಲ್ಲಿ ಹಣ ಪಡೆದು ಮೋಸ ಮಾಡಿದ್ದಾರೆ. ಸಿನಿಮಾ ಸೀರಿಯಲ್ಗೆ ಹಣ ಹೂಡಿಕೆ ಮಾಡ್ತೀವಿ ಅಂತ ಆಮಿಷ ಒಡ್ಡಿ ಅಲ್ಲಿಯೂ ಕೂಡ ಲಪಟಿಸಿರೋದು ವಿಚಾರ ಗೊತ್ತಾಗ್ತಾ ಇದೆ. ಹಣ ವಾಪಸ್ ಕೇಳಿದರೆ ಐಶ್ವರ್ಯ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆ ಹಾಕ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಈ ಲಿಂಗೇಗೌಡ ಅನ್ನೋರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರ ದೂರಿನ ಅನ್ವಯ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಒಟ್ಟು 3 ಎಫ್ಐಆರ್ಗಳು ದಾಖಲಾದಂಗಾಯಿತು ಈ ವಂಚಕಿ ಐಶ್ವರ್ಯ ಗೌಡ ವಿರುದ್ಧ.